ಮುಂದೆ ಜೋಗ್ ಜಂಕ್ಷನ್ ನೋ ಟೆನ್ಷನ್ ಗೆಳೆಯರ ಜೋಗ್ ಜಂಕ್ಷನ್ನಾಗ ಮಸ್ತ್ ಜೋಕ್ಗಳನ್ನು ನೀವು ಕೇಳ್ತೀರಿ, ನಿಮ್ಮ ಟೆನ್ಷನ್ ಎಲ್ಲ ಮರಿತೀರಿ. ನಾ ಹೇಳ್ದಂಗೆ ಈ ಜೋಗ್ ಜಂಕ್ಷನ್ ಏನಪ್ಪ ಅಂತಂದ್ರೆ ಇಲ್ಲಿ ನೀವು ಟೆನ್ಷನ್ನಿಂದ ಟ್ರೈನಿಂದ ಬರ್ರಿ, ಅದರಾಗಿಂದ ಇಳಿರಿ, ನಗೋ ಟ್ರೈನ್ ಹತ್ತಿರಿ, ನಕ್ಕೋತ ಇರ್ರಿ ಅನ್ನೋದು ನಮ್ಮ ಜೋಗ್ ಜಂಕ್ಷನ್ ಉದ್ದೇಶ. ಇದೊಂದು ಭಾರಿ ಕಾಂಟೆಂಪ್ರರಿ ಮತ್ತು ಇಂಟ್ರೆಸ್ಟಿಂಗ್ ಜೋಕ್ ದೀಪಿಕಾ ಪಡುಕೋಣಿನ ಬಗ್ಗೆ ಅದ. ದೀಪಿಕಾ ಪಡುಕೋಣಿನ ಬಗ್ಗೆ ಒಬ್ರು ಗೆಳೆಯರು ಬರೀತಾರೆ, ಆಕೆ ಏನೋ ಮೊದ್ಲು ಯುವರಾಜ್ ಸಿಂಗನ ಜೊತೆ ಓಡಾಡ್ಲಿಕ್ಕೆ ಶುರು ಮಾಡಿದಂಥ. ಪಾಪ ಯುವರಾಜ್ ಸಿಂಗ್ ತನ್ನ ಫಾರ್ಮ್ ಕಳ್ಕೊಂಡ, ಇಂಡಿಯನ್ ಸ್ಕ್ವಾಡ್ನಾಗ ತನ್ನ ಜಾಗನೂ ಕಳ್ಕೊಂಡಂತ. ಮುಂದಕ್ಕೆ ರಣಬೀರ್ ಕಪೂರ್ ಜೊತೆ ಓಡಾಡ್ಲಿಕ್ಕೆ ಶುರು ಮಾಡಿಲ್ಲ. ರಣಬೀರ್ ಕಪೂರಿನ ಜೊತೆ ಓಡ್ಲಿಕ್ಕೆ ಶುರು ಮಾಡಿದ. ಪಾಪ ಒಂದು ಸಿನಿಮಾ ಒಂದ್ರ ಮೇಲೆ ಒಂದು ಡುಮ್ಕಿ ಹೊಡ್ಕೋದು, ಫ್ಲಾಪ್ ಅದು. ಇನ್ನು ಮುಂದಕ್ಕೆ ನಮ್ಮ ಸಿದ್ಧಾರ್ಥ್ ಮಲ್ಯ ಅವ್ರ ಜೊತೆ ಓಡಾಡ್ಲಿಕ್ಕೆ ಅಂತ ಪಾಪ ಒಂದು ಕಿಂಗ್ ಫಿಶರ್ ಹಾರಾಡೋದೇ ನಿಂದಿಸ್ತಾರೆ. ಸದಾಶಿವ ಹೆಗಡೆ ಶಿರ್ಸಿಯಿಂದ ಕಳಿಸ್ತಾರೆ. ಒಬ್ಬಕ್ಕಿ ಹೆಣ್ಮಗಳಿದ್ಲು, ಆಕೆಗೆ ಒಬ್ಬವ ಗಂಡಿದ್ದ. ಗಂಡ ಒಂದು ಸರ್ತಿ ಆಕಿನ ಕೇಳ್ದ, ನೀ ಖರೆ ಹೇಳು, ನನ್ನ ಮದುವೆ ಆಗೋಕ್ಕಿಂತ ಮೊದಲು ನಿನಗೆ ಎಷ್ಟು ಮಂದಿ ಪ್ರಿಯಕರರಿದ್ದರು ಅಂಥೇಳಿ. ಆಕೆ ಏನು ಮಾತಾಡಲಿಲ್ಲ, ಪಾಪ ಸುಮ್ಮನಿದ್ಲು. ಇವ ಇನ್ನೊಮ್ಮೆ ಕೇಳ್ದ, ನಾ ಕೇಳಿದ್ದು ನಿಂಗೆ ಗೊತ್ತಾತೋ ಇಲ್ಲೋ, ಮತ್ತು ನಿನ್ನ ಮೌನದ ಅರ್ಥ ನಾ ಏನಂತ ತಿಳ್ಕೊಳ್ಳಿ ಅಂತಂದ. ಅದಕ್ಕೆ ಹೇಳಿದೆ, ಏಯ್ ಮೂರ್ಖ, ಎಣಿಸ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡ್ತೀವೋ ಇಲ್ಲೋ. ನಾನು ಇದೇ ವರ್ಷ ಆಗಸ್ಟ್ ತಿಂಗಳದಾಗ ಲಾಸ್ ಏಂಜಲ್ಸಿಗೆ ಹೋಗಿದ್ದೆ. ಅಲ್ಲೇ ನನ್ನ ಗೆಳೆಯ ವಲ್ಲಿ ಶಾಸ್ತ್ರಿ ಅಂತಿದ್ದಾನೆ, ಅವನ ಮಗಳ ಅರಂಗೇಟ್ರಮ್ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲೇ ಡಿಸ್ನಿ ವರ್ಲ್ಡ್ ನೋಡ್ಲಿಕ್ಕೆ ಹೋಗಿದ್ವಿ. ಒಬ್ಬ ಮುದುಕ ತನ್ನ ಟಿ ಶರ್ಟ್ ಮೇಲೆ ಎಂಥ ಚಂದ ಸ್ಲೋಗನ್ ಬರ್ಕೊಂಬಂದ ಅಂದರೆ, ಖರೆ ಅವ್ನು ಮುದುಕ ಆಗಿದ್ದ. ಮತ್ತು ಅವ್ನ ಟಿ ಶರ್ಟ್ ಮೇಲೆ ಬರೆದಿತ್ತು, ನನಗೆ 60 ವರ್ಷ ಆಗಿಲ್ಲ, ನನಗೆ 60 ವರ್ಷ ಆಗಿಲ್ಲ, ನನಗೆ ಬರೀ 16 ವರ್ಷ ಆಗ್ಯಾವ, ಆದರೆ 44 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಗೆಳೆಯರ ಇಂಥ ಅದ್ಭುತ ಜೋಕ್ಗಳು ನಿಮ್ಮ ಕಡೆ ಇತ್ತು ಅಂದ್ರೆ ದಯವಿಟ್ಟು ನನಗೆ ಮರೆಯಲಾದ ಕಳಿಸ್ರಿ. ನನ್ನ ನಂಬರ್ ಅದ 99 99 98 99. ಬ್ರೇಕ್ ಆದಮೇಲೆ ಮತ್ತಷ್ಟು ಜೋಗ್ ಜಂಕ್ಷನ್ಯಾಗ.